ಗಾನಗರಡಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ. ಗಾನಗರಡಿ ಇದು ಆಡು ಹಕ್ಕಿಗಳ ಭಾವಬಂಡಿ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡಲಿಕ್ಕೆ ಬಂದಿರುವಂಥ ಗಾಯಕ ಮತ್ತು ಗಾಯಕಿಯವರನ್ನು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಪೂರ್ಣ ಹೆಸರು ಪ್ರಕಾಶ್ ಹನುಮಂತಪ್ಪ ಕಂಬಳಿ. ಮೂಲತಃ ನಾನು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕು ಕೆರಳ್ಳಿ ಎಂಬುವ ಒಂದು ಚಿಕ್ಕ ಕುಗ್ರಾಮ ಗ್ರಾಮದಿಂದ ಬಂದಿರುವಂಥನು. ನಾನು ಸರ್ಕಾರಿ ನೌಕರಿಯಲ್ಲಿದ್ದು ಧಾರವಾಡದ ಸರ್ಕಾರಿ ತರಬೇತಿ ಸಂಸ್ಥೆ ಧಾರವಾಡದಲ್ಲಿ ನಾನು ದೈಹಿಕ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೂರದರ್ಶನದ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮೊಂದಿಗೆ ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ. ಬನ್ನಿ ಅವರ ಪರಿಚಯನ ನಾವು ಮಾಡ್ಕೊಳ್ಳೋಣಂತೆ. ನಮಸ್ತೆ, ನನ್ನ ಹೆಸರು ಶ್ರೀಮತಿ ಜಯಲಕ್ಷ್ಮಿ ಹೆಚ್ ಅಂತ. ನಾವು ಮೂಲತಃ ಬಳ್ಳಾರಿ ಜಿಲ್ಲೆಯವರು. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಾಲ್ತೇಶ್ ಹಾಗೆ ಶಿವಗಂಗಮ್ಮ ಅನ್ನುವಂಥ ದಂಪತಿಗಳ ಒಂದು ಪುಣ್ಯ ಗರ್ಭದಲ್ಲಿ ಜನಿಸಿದಂಥ ಸೌಭಾಗ್ಯ ನಂದು. ಇದೀಗ ಧಾರವಾಡ ಜಿಲ್ಲೆಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಧಾರವಾಡ ಶಹರ ಅಲ್ಲಿ ಪ್ರೌಢ ವಿಭಾಗದ BRP ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು. ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ನಿಮ್ಗೆ ತಡ ಮಾಡೋದು ಯಾಕೆ? ಜನಪದ ಹಾಡುಗಳನ್ನು ಕೇಳುವಂಥ ಸಮಯ. ಜಯಲಕ್ಷ್ಮಿ ಅವರ ಧ್ವನಿನಲ್ಲಿ ಯಾವ ಗೀತೆಯನ್ನು ನಾವು ಅಪೇಕ್ಷೆ ಪಡ್ಬೋದು? ಹೆಣ್ಣು ಮಗು ತನ್ನ ತಾಯಿ ಹತ್ರ ಬೇಡ್ಕೊಳ್ತಾ ಇರ್ತಾನೆ, ಬಡತನ ಇದ್ರೂ ಪರವಾಗಿಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ, ಒಳ್ಳೆ ಗಂಡಂಗ ನಂಗೆ ಕೊಡು, ಕುಡುಕ ಗಂಡಂಗೆ ಕೊಡ್ಬೇಡ ಅಂತ ಎಲ್ಲರೂ ಬಯಸೋದೇ ಅದಲ್ವಾ? ಯಾರಾದ್ರೂ ಒಳ್ಳೆ ಗಂಡನೇ ಕೊಡ್ಬೇಡ, ಇದ್ದೂರಾಗ ನನ್ ಕೊಡು, ಬ್ಯಾರೆ ಊರಿಗೆ ಇದ್ದೂರ ಕೊಡಾಕ್ ಹೋಗ್ಬೇಡ, ದೂರ ಕೊಟ್ರು ಪರವಾಗಿಲ್ಲ, ಇದ್ದೂರ ಕೊಡಾಕ್ ಹೋಗ್ಬೇಡ, ಇದ್ದೂರ ಕೊಟ್ರೆ ಬರಬಾರ್ದಂತ ಮಾತೆಲ್ಲ ಬರ್ತಾವು. ಆ ತರ ಒಂದು ಹಾಡಿದೆ. ಓ, ಕರೆಕ್ಟ್ ಅಲ್ಲ? ಇದು ನನಗೂ ಗೊತ್ತಿರಲಿಲ್ಲ ನೋಡಿ, ಇದ್ದೂರ್ನಲ್ಲಿ ಹೆಣ್ಣು ತರಬಾರ್ದು ಅಂತ. ಅದಕ್ಕೆ ಅಂದ್ರೆ ಹೆಣ್ಮಕ್ಳಿಗೂ ಕೂಡ ಕಷ್ಟ ಆಗುತ್ತೆ. ತವ್ರ ಮನೆ ನೆಪದಲ್ಲಿ ಒಂದು 4 ದಿವಸ ಊರಿಗೆ ಹೋಗಿ ಬರ್ತಿರ್ತೀವಿ ನಾವು. ಇದ್ದೂರಾಗಾದ್ರೆ ಮುಂಜಾನೆ ಹೋಗಿ ಸಂಜೆ ಮುಂದೆ ಬರೋದಾಗ್ಬಿಡ್ತೈತಿ. ಇಲ್ಲ, ನನಗೆ ನೆನಪಾಯ್ತು. ನೋಡಿ, ನಾನು ಏನೇನೋ ಮಾತಾಡ್ತಿದ್ದೆ, ಈ ವಿಷಯ ನನಗೆ ನೆನಪಾಗೇ ಇರಲಿಲ್ಲ. ನಮ್ಮಮ್ಮ ಹೇಳ್ತಾ ಇದ್ರು, ನಮ್ಮಪ್ಪ ಹೇಳ್ತಾ ಇದ್ರು, ಇಲ್ಲೇ ನಮ್ಮೂರಲ್ಲೇ ಒಂದು ಹುಡುಗಿ ಇದೆ, ನೋಡೋಣ ಮದುವೆ ಮಾಡೋಣ ಅಂತ. ನಮ್ಮಮ್ಮ ಹೇಳಿದ್ರೆ ಇದ್ದೂರಲ್ಲಿ ಹೆಣ್ಣು ತರಬಾರ್ದು, ಬೇಡ ಸುಮ್ಮನೆ ಇರ್ರಿ ಅಂತ. ನಾನು ಏನಕ್ಕೆ ಅಂತ ಗೊತ್ತಿರಲಿಲ್ಲ, ಇವಾಗ ಅರ್ಥ ಆಯಿತು, ಇದ್ದೂರಲ್ಲಿ ತರಬಾರ್ದು ಅಂತ. ಅಲ್ಲ, 3 ದಿನಕ್ಕೂ ತವ್ರ ಮನೆಗೆ ಹೋಗಿ ಕುತ್ಕೊಂಡ್ಬಿಡ್ತಾಳೆ ಅಂತಿರ್ಬೋದು. ಇರಲಿ, ಈಗ ಆ ಹಾಡನ್ನ ಕೇಳುವಂಥ ಸಮಯ. ಜಯಲಕ್ಷ್ಮಿಯವರ ಧ್ವನಿನಲ್ಲಿ ಕೇಳೋಣಂತೆ. ಎದ್ದೇನೆ ನಮ್ಮವ್ವ, ಬಿದ್ದೇನೆ ನಿನ್ನ ಕಾಲ, ಇದ್ದೂರಗ ನನ್ನ ಕೊಡಬ್ಯಾಡ, ಹಡೆದವ್ವ ನಮ್ಮವ್ವ ಕೇಳವ್ವ, ಇದ್ದಲ್ಲಿಗೆ ಮಾತು ಬರತಾವ, ಎದ್ದೇನೆ ನಮ್ಮವ್ವ, ಬಿದ್ದೇನೆ ನಿನ್ನ ಕಾಲ, ಎದ್ದೇನೆ ನಮ್ಮವ್ವ, ಬಿದ್ದೇನೆ ನಿನ್ನ ಕಾಲ, ಇದ್ದೂರಗ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತು ಬರತಾವ, ಬಡತನ ನನಗಿರಲಿ, ಒಡೆಯ ಒಳ್ಳೆವನಿರಲಿ, ಬಡತನ ನನಗಿರಲಿ, ಒಡೆಯ ಒಳ್ಳೆವನಿರಲಿ, ಬದುಕಲು ನನಗ ಬಲವಿರಲಿ, ಬದುಕಲು ನನಗ ಬಲವಿರಲಿ, ಬದುಕಲು ನನಗ ಬಲವಿರಲಿ ನನ್ನ ತಾಯಿ, ಬದುಕಲು ನನಗ ಬಲವಿರಲಿ ನನ್ನ ತಾಯಿ, ದುಡಿದುಣ್ಣುವೇನ ಜಗದೊಳಗ, ದುಡಿದುಣ್ಣುವೇನ ಜಗದೊಳಗ, ಎದ್ದೇನೆ ನಮ್ಮವ್ವ, ಬಿದ್ದೇನೆ ನಿನ್ನ ಕಾಲ, ಇದ್ದೂರಗ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತು ಬರತಾವ.
ಬಡವ ಗಂಡನೆ ಸಿಗಲಿ ಹುಡುಕಿ ದಣಿಯಲು ಬ್ಯಾಡ, ಬಡವ ಗಂಡನೆ ಸಿಗಲಿ ಹುಡುಕಿ ದಣಿಯಲು ಬ್ಯಾಡ, ಕುಡುಕ ಗಂಡನಿಗೆ ಕೊಡಬ್ಯಾಡ, ಕುಡುಕ ಗಂಡನಿಗೆ ಕೊಡಬ್ಯಾಡ, ಕುಡುಕ ಗಂಡನಿಗೆ ಕೊಡಬ್ಯಾಡ ನನ್ನ ತಾಯಿ, ಕುಡುಕ ಗಂಡನಿಗೆ ಕೊಡಬ್ಯಾಡ ನನ್ನ ತಾಯಿ, ಕೆಡಕಾಗುವುದು ಮರಿಬ್ಯಾಡ, ಕೆಡಕಾಗುವುದು ಮರಿಬ್ಯಾಡ, ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಗ ನನ್ನ ಕೊಡಬ್ಯಾಡ, ಹಡೆದವ್ವ ನನ್ನವ್ವ ಕೇಳವ್ವ, ಬರಬಾರದ ಮಾತು ಬರತಾವ, ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಬಿದ್ದೂರಗ ನನ್ನ ಕೊಡಬ್ಯಾಡ, ಹಡೆದವ್ವ ನನ್ನವ್ವ ಕೇಳವ್ವ, ಬರಬಾರದ ಮಾತು ಬರತಾವ, ಬರಬಾರದ ಮಾತು ಬರತಾವ, ಬರಬಾರದ ಮಾತು ಬರತಾವ. ಸತ್ಯ, ಈ ಹಾಡು ಭಾಳ ಅರ್ಥಗರ್ಭಿತವಾಗಿದೆ. ಯಾಕೆ ಅಂದರೆ ಹತ್ರ ಇದ್ದರೆ ಯಾವಾಗಲೂ ದೂರ ಇದ್ದರೆ ಇರೋ ಪ್ರೀತಿ ಹತ್ರ ಇದ್ರೆ ಇರಲ್ಲ. ಯಾವಾಗೂ ನೆಂಟರು ಮನೆಗೆ ಬರ್ತಾ ಇದ್ರೆ ಯಾಕನ ಬರ್ತಾರೋ ಅಂತ ಅನಿಸುತ್ತೆ ಅಲ್ವಾ? ಅದೇ ಯಾವತ್ತೋ ಒಂದಿನ ನೆಂಟರು ಬಂದಾಗ ಆ ಇರೋ ಪ್ರೀತಿ ಇದೆಯಲ್ಲ, ಅದಕ್ಕೆ ಹೆಣ್ಮಗಳು ಕೇಳಿರ್ತಾಳೆ, ನನಗೆ ದೂರ ಊರು ಕೊಟ್ಬಿಡು, ಬಂದಾಗೂ ನನ್ನ ಅಣ್ಣನ ಮಕ್ಕಳು ಬಂದ್ರೆ ನಮ್ಮ ಅತ್ತಿ ಬಂದಳು, ನಮ್ಮ ಅತ್ತಿಗೆ ಬಂದಳು, ನನ್ನ ಮೈಲ ಬಂದು ಅನ್ನೋ ಒಂದು ಪ್ರೀತಿ ಇರುತ್ತೆ ಅಂತ. ಭಾಳ ಅಪರೂಪದ ಹಾಡು, ಚೆನ್ನಾಗಿ ಹಾಡಿದ್ರಿ. ಉತ್ತರ ಕರ್ನಾಟಕದಿಂದ ಬಂದಿದ್ರಿ, ನಿಮ್ಮ ವೇಷಭೂಷಣಗಳು, ನಿಮ್ಮ ಊಟದ ಪದ್ಧತಿ ಭಾಳ ಅದ್ಭುತವಾದ್ದು ಅಲ್ವಾ? ಹೌದು ಸರ್. ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾಯಿ ಹೋಳಿಗೆ, ಹೌದು, ಇದೆಲ್ಲ ಬಹಳ ನೆನ್ಸ್ಕೊಂಡ್ರೆ ಬಾಯಿ ನೀರು ಬರುತ್ತದ. ತಂದೀವಿ ಸರ್, ತಂದೀವಿ. ತಂದಿರಿ, ಇಲ್ಲಿಗೆ ತಂದಿರಾ? ಗಾನಗಡಿಗೆ ತಂದ್ರೆ ದೂರದರ್ಶನ ಕೊಡ್ತೀರಾ? ನಮ್ಮ ಉತ್ತರ ಕರ್ನಾಟಕದ ಊಟನೂ ಕೂಡ ಅಷ್ಟು ಸವಿ ಸವಿ ಊಟ, ಹಾಗಾಗಿ ಈ ಹಾಡಿಗೋಸ್ಕರ ಈ ಬುತ್ತಿನ ತಗೊಂಡು ಬಂದಿವಿ ಸರ್. ಕಡ್ಲಿ ರೊಟ್ಟಿ, ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಮತ್ತು ಮ್ಯಾಲ ಮಿಜ್ಜಿ ಹಿಂಡಿ, ಅದ್ರ ಕುಟಾಗ ಎಣ್ಗಾಯಿ ಪಲ್ಯ, ಮಡಿಕೆ ಕಾಳು ಪಲ್ಯ, ಇವೆಲ್ಲ ನಮ್ಮ ಉತ್ತರ ಕನ್ನಡ. ಆಮೇಲೆ ಶೇಂಗಾ ಹೋಳಿಗೆ, ಇವೆಲ್ಲ ಉತ್ತರ ಕನ್ನಡ ಮಸ್ತ್ ಹಾಡು ಮಸ್ತ್. ಕೇಳ್ತಾನೆ ಊಟ ಸೌದ್ ಬಿಡೋಣ ನೋಡ್ರಿ. ಮತ್ತೆ ಉಧೋ 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 ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾದಗ್ನಿಗೆ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾದಗ್ನಿಗೆ. ರೇಣುಕರಾಜ ನಿನ್ನ ತಂದೆ, ಭೋಗಾವತಿ ನಿನ್ನ ತಾಯಿ, ರೇಣುಕರಾಜ ನಿನ್ನ ತಂದೆ, ಭೋಗಾವತಿ ನಿನ್ನ ತಾಯಿ, ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ, ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ, ಹಾಕಿ ತುಗಾರ ತೊಟ್ಟಿನಲ್ಲಿ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾದಗ್ನಿಗೆ. ಹಾವಿನ ಸಿಂಬಿ ತಲ್ಲಿಯ ಮ್ಯಾಲ, ಉಸ್ಕಿನ ಕೊಡ ಅದರ ಮ್ಯಾಲ, ಸರ್ಪದ ಸಿಂಬಿ ತಲ್ಲಿಯ ಮ್ಯಾಲ, ಮುರುಳಿನ ಕೊಡ ಅದರ ಮ್ಯಾಲ, ನೀರ ತರುವ ನದಿಯಲ್ಲಿ, ನೀರ ತರುವ ನದಿಯಲ್ಲಿ ಹೊರಟಾಳಲ್ಲ ಆ ಬಾಲೆ, ಹುಟ್ಟಿ ಹುಟ್ಟಿ ಬಂದೆ ಎಲ್ಲ
ಸಿಟ್ಟು ಬಂತು ಜಮದಗ್ನಿಗೆ ಪರಶುರಾಮನ ಕರೆದಾನ ಅಲ್ಲಿಗೆ ಸಿಟ್ಟು ಬಂತು ಜಮದಗ್ನಿಗೆ ಪರಶುರಾಮನ ಕರೆದಾನ ಅಲ್ಲಿಗೆ ಸಿಟ್ಟು ಬಂತು ಜಮದಗ್ನಿಗೆ ಪರಶುರಾಮನ ಕರೆದಾನಲ್ಲಿಗೆ ಶಿರವ ಕಡಿಯಂದನಲ್ಲ ತಾಯಿ ಶಿರವ ಕಡಿಯಂದನಲ್ಲ ತಂದೆ ಮಾತ ಪಾಲಿಸನಲ್ಲ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಏನ ಬೇಡ್ತಿ ಬೇಡೋ ರಾಮ ಬೇಡಿದ ಕೊಡುವೆ ಹಸ್ತದಲ್ಲಿ ಏನ ಬೇಡ್ತಿ ಬೇಡೋ ರಾಮ ಬೇಡಿದ ಕೊಡುವೆ ಹಸ್ತದಲ್ಲಿ ತಾಯಿ ಶಿರವ ಬೇಡ್ಯಾನಲ್ಲ ತಾಯಿ ಶಿರವ ಬೇಡ್ಯಾನಲ್ಲ ಶಿರವು ಹತ್ತಿತು ಕ್ಷಣದಲ್ಲಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಬನ್ನಿ ವೀಕ್ಷಕರೇ, ಮತ್ತೊಂದು ಗೀತೆಯನ್ನು ಈಗ ಕೇಳುವಂಥ ಸಮಯ. ಪ್ರಕಾಶ್ ಕಂಬಳಿಯವರೇ, ನಿಮ್ಮ ಧ್ವನಿನಲ್ಲಿ ಇನ್ನೊಂದು ಗೀತೆಯನ್ನು ಕೇಳಬೇಕು ಅಂತ ಆಸೆ. ಯಾವ ಗೀತೆಯನ್ನು ಆಯ್ಕೆ ಮಾಡಿದಿರಿ? ಇವತ್ತಿನ ಕಾಲದೊಳಗೆ ತಂದೆ ತಾಯಿಗಳನ್ನು ಬಹಳಷ್ಟು ಜನ ದೂರ ಮಾಡುವಂಥ ಜನಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಬಂಧುಗಳೇ, ನಮಗೆ ಜೀವವನ್ನು ಎರೆದಂಥ ತಂದೆ ತಾಯಿಗಳನ್ನು ಎಂದೂ ಕೂಡ ಮರಿಬಾರ್ದು. ಅದರಲ್ಲಿ ವಿಶೇಷವಾಗಿ 9 ತಿಂಗಳ ಹೊತ್ತು ಹೆತ್ತಂಥ ತಾಯಿಯನ್ನು ಇವತ್ತು ಹೊಡೆದು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಸಂದರ್ಭ ಇದೆ. ಹಾಗಾಗಿ ಯಾರೂ ಕೂಡ ತಂದೆ ತಾಯಿಯನ್ನು ಹೊರ ಹಾಕಬಾರ್ದು ಅನ್ನೋದಷ್ಟೊಳಗೆ ಯಾರೋ ಒಬ್ಬ ಪುಣ್ಯಾತ್ಮ ಆ ಹಡದ ತಾಯಿಯನ್ನು ಹೊಡೆದು ಹೊರಗೆ ಹಾಕುವಂಥ ಪ್ರಸಂಗವನ್ನು ಜನಪದಕಾರರು ಈ ರೀತಿಯಾಗಿ ಪ್ರಸ್ತುತಪಡಿಸ್ತಾರೆ. ಹಡದ ತಾಯಿಯ ಹೊಡೆದು ಹೊರಗೆ ಹಾಕಬೇಡ ಅನ್ನೋದಂಥ ಈ ಗೀತೆಯನ್ನು ನಾವು ಪ್ರಸ್ತುತಪಡಿಸ್ತೀವಿ. ಜನ್ಮ ನೀಡಿದ ತಾಯಿನ ಮರಿಬೇಡ, ತುತ್ತು ಉಣಿಸಿದ ಅವ್ವಗ ಹೊಡಿಬೇಡ. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡೋ, ನರಕ ತಪ್ಪೋದಿಲ್ಲ. ಹೆತ್ತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡೋ, ನರಕ ತಪ್ಪೋದಿಲ್ಲ. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡೋ, ನರಕ ತಪ್ಪೋದಿಲ್ಲ. ಹೆತ್ತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಹೆತ್ತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ತಿಂಗಳ ಎತ್ತು ಹೊತ್ತು ನಮ್ಮ ನ್ಯಾತಕ ಸಲುವ್ಯಾಳೋ, ನೆತ್ತಿಗೆ ಎಣ್ಣೆ ಹಚ್ಚಿ ಕಣ್ಣು ಮೂಗು ತಿಕ್ಕಿ ಜೋಪಾನ ಮಾಡ್ಯಾಳೋ. 9 ತಿಂಗಳ ಎತ್ತು ಹೊತ್ತು ನಮ್ಮ ನ್ಯಾತಕ ಸಲುವ್ಯಾಳೋ, ನೆತ್ತಿಗೆ ಎಣ್ಣೆ ಹಚ್ಚಿ ಕಣ್ಣು ಮೂಗು ತಿಕ್ಕಿ ಜೋಪಾನ ಮಾಡ್ಯಾಳೋ. ಆಡಿ ಬಂದರ ಅಂಗಾಲ ತೊಳೆದು, ಆಡಿ ಬಂದರ ಅಂಗಾಲ ತೊಳೆದು ಊಟಕ್ಕೆ ನೀಡ್ಯಾಳೋ. ಸೆರಗಿಲೆ ಒರೆಸಿ ಮುತ್ತನ್ನ ಕೊಟ್ಟು, ಸೆರಗಿಲೆ ಒರೆಸಿ ಮುತ್ತನ್ನ ಕೊಟ್ಟು ತುತ್ತನ್ನ ನೀಡ್ಯಾಳು. ಅವ್ವ ತುತ್ತನ್ನ ನೀಡ್ಯಾಳು. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡೋ, ನರಕ ತಪ್ಪೋದಿಲ್ಲ. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡೋ, ನರಕ ತಪ್ಪೋದಿಲ್ಲ. ಹೆತ್ತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ.
ಸಲುವಾಗಿ ಎತ್ತ ತಾಯಿಯು ಚಿಂತೆಯು ಮಾಡುತ್ತಾಳು. ವಯಸ್ಸಿಗೆ ಬಂದ ಮಗನ ಮದುವೆಯ ಮಾಡ್ಬೇಕಂತಾಳು. ಮಗನ ಸಲುವಾಗಿ ಎತ್ತ ತಾಯಿಯು ಚಿಂತೆಯು ಮಾಡುತ್ತಾಳು. ವಯಸ್ಸಿಗೆ ಬಂದ ಮಗನ ಮದುವೆಯ ಮಾಡ್ಬೇಕಂತಾಳು. ಕನ್ಯಾಶೋಧ ಮಾಡಿ ಮಗನ ಮದುವೆಯ ಕನ್ಯಾಶೋಧ ಮಾಡಿ ಮಗನ ಮದುವೆಯ ಮಾಡಿ ಮುಗಿಸುತ್ತಾಳೋ. ತಲೆಯ ಮ್ಯಾಲಿನ ಭರ ಇಳಿಯಿತೆಂದು ತಲೆಯ ಮ್ಯಾಲಿನ ಭರ ಇಳಿಯಿತೆಂದು ಸಂತೋಷ ಪಟ್ಟಾಳು. ಅವ್ವ ಸಂತೋಷ ಪಡುತ್ತಾಳು. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡ ನರಕ ತಪ್ಪುವುದಿಲ್ಲ. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡ ನರಕ ತಪ್ಪುವುದಿಲ್ಲ. ಎಂತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಎಂತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಮಾಡಿ ಶಾಲಿ ಕಲಿಸಾಳು ಜಾಣನಾಗಲೆಂತ. ಸಾಲ ಸಮುದ ಮಾಡಿ ವಿದ್ಯೆ ಕಲಿಸಾಳು ಸುಖವಾಗಿರಲೆಂತ. ಕೂಲಿ ನಾಲಿ ಮಾಡಿ ಶಾಲಿ ಕಲಿಸಾಳು ಜಾಣನಾಗಲೆಂತ. ಸಾಲ ಸಮುದ ಮಾಡಿ ವಿದ್ಯೆ ಕಲಿಸಾಳು ಸುಖವಾಗಿರಲೆಂತ. ಕಂಡವ್ರ ಕೈಕಾಲ ಹಿಡಿದು ನಿನಗ ಕಂಡವ್ರ ಕೈಕಾಲ ಹಿಡಿದು ನಿನಗ ನೌಕರಿ ಕೊಡಿಸ್ಯಾಳೋ. ಸಾಹೇಬಾದ ಮೇಲೆ ತಾಯಿಯ ಮರೆತು ಸಾಹೇಬಾದ ಮೇಲೆ ತಾಯಿಯ ಮರೆತು ಕೇಳಲಿಲ್ಲೋ ಗೋಳು. ತಾಯಿಯ ಕೇಳಲಿಲ್ಲೋ ಗೋಳು. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡೋ ನರಕ ತಪ್ಪುವುದಿಲ್ಲ. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡ ನರಕ ತಪ್ಪುವುದಿಲ್ಲ. ಎಂತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಎಂತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಮೇಲೆ ಹೆಂಡತಿ ಮಾತು ಕೇಳಿ ಬ್ಯಾರೆಯಾದ ಎಲ್ಲ. ಹೆಂಡತಿ ಕೈಯಾಗ ಸಿಕ್ಕು ಹಡದ ತಾಯಿನ ನಾಯಿ ಮಾಡಿದೆಲ್ಲ. ಮದುವೆಯಾದ ಮೇಲೆ ಹೆಂಡತಿ ಮಾತು ಕೇಳಿ ಬ್ಯಾರೆಯಾದ ಎಲ್ಲ. ಹೆಂಡತಿ ಕೈಯಾಗ ಸಿಕ್ಕು ಹಡದ ತಾಯಿನ ನಾಯಿ ಮಾಡಿದೆಲ್ಲ. ನಗುವ ತಾಯಿನ ಅಳುವಂಗ ಮಾಡಿದೆ. ನಗುವ ತಾಯಿನ ಅಳುವಂಗ ಮಾಡಿದ್ ಎಂತ ಕರುಳು ನಿನ್ನ. ಗಂಡ ಹೆಂಡತಿ ಕೂಡಿ ಕೂಳು ಹಾಕದಂಗ ಗಂಡ ಹೆಂಡತಿ ಕೂಡು ಅನ್ನ ಹಾಕದಂಗ ಭಿಕ್ಷಕ್ಕ ಹಚ್ಚಿದೆಲ್ಲೋ. ತಾಯಿನ ಭಿಕ್ಷಕ್ಕ ಹಚ್ಚಿದೆಲ್ಲೋ. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡ ನರಕ ತಪ್ಪೋದಿಲ್ಲ. ಹೊಡೆದ ತಾಯಿನ ಹೊಡೆದು ಬೈಬ್ಯಾಡ ನರಕ ತಪ್ಪೋದಿಲ್ಲ. ಎತ್ತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಎತ್ತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಎತ್ತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ತಾಯಿನೇ ದೇವರು ಅಂತ ಎಲ್ಲ ಹೇಳ್ತೀರಾ, ತಾಯಿನ ಬಿಟ್ಟು 100 ದೇವ್ರನ್ನ ಪೂಜೆ ಮಾಡ್ತೀರಾ. ಆಹಾ, ಎಂಥ ಸಾಲುಗಳಲ್ವಾ. ಹಡೆದ ತಾಯಿನ ಹೊಡೆದ ಮೇಲೆ ನರಕ ಅಂತೂ ತಪ್ಪೋದೇ ಇಲ್ಲ. ಅವು ಎಷ್ಟು ನೋವನ್ನು ಅನುಭವಿಸಿರ್ತಾಳೆ ಜನ್ಮ ಕೊಡಬೇಕಾದ್ರೆ. ಆ ತಾಯಿ ಎಷ್ಟು ಪ್ರೀತಿಯನ್ನು ಕೊಟ್ಟಿರ್ತಾಳೆ ನಮಗೆ ಈ ಭೂಮಿಗೆ ತಂದು. ಆ ತಾಯಿಯನ್ನು ಹೊಡೆದ್ರೆ
ಆ ತಾಯಿಯನ್ನು ಬೀದಿಗೆ ತಳ್ಳಿದ್ರೆ ನರಕ ಅಲ್ದಿರಿ ಇನ್ನೇನು ಸಿಗುತ್ತೆ ಅಲ್ವಾ? ಭಾಳ ಸೊಗಸಾದ ಗೀತೆಯನ್ನು ಹಾಡಿದ್ರಿ. ಬಹುಶಃ ಯುವಕರು, ಇವತ್ತಿನ ಯುವಜನತೆ ಇಂಥ ಹಾಡುಗಳನ್ನು ಕೇಳಬೇಕು ಮತ್ತು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಭಾಳ ಸೊಗಸಾದ ಗೀತೆಯನ್ನು ಹಾಡಿದ್ರಿ. ನಿಮಗೆ ಎಲ್ಲರ ಪರವಾಗಿ ನಮಸ್ಕಾರ, ಧನ್ಯವಾದಗಳು. ನಮ್ಮ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇಷ್ಟೊತ್ತವರೆಗೂ ಇದ್ದು ಜನಪದ ಹಾಡುಗಳನ್ನು ಸವಿಯನ್ನು ನಿಮಗೆ ಉಣಿಸಿದಂಥ ಪ್ರಕಾಶ್ ಕಂಬಳಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ವೇದಿಕೆಯ ಬೃಹತ್ತಾಗಿರೋಂಥ ವೇದಿಕೆ ಕರ್ಕೊಂಡು ಬಂದು ವಿಶೇಷವಾಗಿ ನಮ್ಮ ಮುನಿರಾಜ್ ಸರು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಇಂತಹ ಒಂದು ಸೌಭಾಗ್ಯ ತಂದುಕೊಟ್ಟೋದಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಎಲ್ಲ ಭಾಗದ ನನ್ನ ಕಲಾವಿದರ ಪರವಾಗಿ ತಮಗೆ ಕೋಟಿ ಪ್ರಣಾಮಗಳು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಮತ್ತೊಬ್ಬ ಗಾಯಕಿ ಜಯಲಕ್ಷ್ಮಿ ಅವರು ಕೂಡ ಜನಪದ ಹಾಡುಗಳನ್ನು ಹಾಡಿದರು. ಅದರಲ್ಲೂ ನನಗೆ ಭಾಳ ಒಂದು ಇಷ್ಟವಾದಂಥ ಹಾಡು, ಹತ್ತಿರದ ಊರಿಗೆ ಹೆಣ್ಣನ್ನು ಕೊಡಬೇಡ, ಇದ್ದೂರಿನಲ್ಲಿ ಹೆಣ್ಣನ್ನು ಕೊಡಬೇಡ ಅಂತ ಹೇಳುವಂಥ ಮಾತುಗಳು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಸಾಲುಗಳು ನೆನಪಾಗ್ತಿರ್ತದೆ ನನಗೆ. ಧನ್ಯವಾದಗಳು. ಒಳ್ಳೊಳ್ಳೆ ಗೀತೆಗಳನ್ನು ಹಾಡಿದ್ರಿ. ನಿಮಗೂ ಕೂಡ ನಮಸ್ಕಾರ. ಚಂದನ ವಾಹಿನಿಯವರು ಎಲ್ಲೋ ಮೂಲೆಯಲ್ಲಿರ್ತಕ್ಕಂಥ ನಮ್ಮಂಥ ಚಿಕ್ಕ ಪ್ರತಿಭೆಗಳನ್ನು ಇಂಥ ದೊಡ್ಡ ವಾಹಿನಿಯ ಮುಖಾಂತರ ಒಂದು ಮುಖ್ಯ ವಾಹಿನಿಗೆ ನಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದೀರಿ. ಅನಂತ ಕೋಟಿ ಧನ್ಯವಾದಗಳು. ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ನನ್ನ ಕುಟುಂಬದವರಿಗೆ, ಹಾಗೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟಿನ ಎಲ್ಲ ಹಂತದ ಅಧಿಕಾರಿ ವೃಂದದವರಿಗೆ ಸರ್ವರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಈ ಒಂದು ವೇದಿಕೆ ಮುಖಾಂತರ ಎಲ್ಲ ಸಹೋದರರಿಗೆ ಕೂಡ, ಇಲ್ಲಿರ್ತಕ್ಕಂಥ ಎಲ್ಲ ಸಹ ಕಲಾವಿದರಿಗೂ ಕೂಡ ನಾನು ತಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರಿಯ ವೀಕ್ಷಕರೇ, ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಬರುವಂಥ ಕಲಾವಿದರಿಂದ ಜನಪದ ಗೀತೆಗಳು, ಜನಪದ ಶೈಲಿ ಗೀತೆಗಳು, ರಂಗಗೀತೆಗಳು, ಈ ರೀತಿಯ ಹಲವಾರು ಮನಮುಟ್ಟುವ ಗೀತೆಗಳನ್ನು ನೋಡುವ, ಕೇಳುವ ಸೌಭಾಗ್ಯ ನಮ್ಮದಾಗಿದೆ ಮತ್ತು ನಿಮ್ಮದಾಗಿದೆ. ಹಾಗಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿರಿ. ನಾವು ಬರ್ತೇವೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ.